ಎಲ್ಲರಿಗೂ ನಮಸ್ಕಾರ. ಸಂಗೀತವು ಯಾವಾಗ ಹುಟ್ಟಿತು ಅಥವಾ ಸಂಗೀತದ ಹುಟ್ಟು ಹೇಗಾಯಿತು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ. ನಾನು ಯಮನೂರಪ್ಪ ಬಿ ಹೂಗಾರ್, ಐದನಾಳ್. ಸಂಗೀತ ಯಾವಾಗ ಹುಟ್ಟಿತು, ಯಾವ ದಿನ ಹುಟ್ಟಿತು, ಯಾರಿಂದ ಹುಟ್ಟಿತು ಎಂಬುದನ್ನು ಖಡಾಖಂಡಿತವಾಗಿ ಹೇಳಲು ಆಗುವುದಿಲ್ಲ. ಆದರೆ ಸಂಗೀತದ ಹುಟ್ಟಿನ ಬಗೆಗೆ ವಿದ್ವಾಂಸರಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳಿವೆ. ವೇದ ಕಾಲದಿಂದ ಆಧುನಿಕ ಕಾಲದವರೆಗೆ ಸಂಗೀತವು ಹೇಗೆ ಹುಟ್ಟಿತು, ಕಾಲಕಾಲಕ್ಕೆ ಹೇಗೆ ಬದಲಾವಣೆ ಹಾಗೂ ಬೆಳವಣಿಗೆಯಾಯಿತು ಎಂಬುದನ್ನು ವಿದ್ವಾಂಸರ ಗ್ರಂಥಗಳ ಮೂಲಕ ತಿಳಿದುಕೊಳ್ಳೋಣ. ಸಂಗೀತದ ಇತಿಹಾಸವನ್ನು 4 ಕಾಲಗಳಲ್ಲಿ ವರ್ಗೀಕರಿಸಬಹುದು: ವೇದಕಾಲ, ಪ್ರಾಚೀನ ಕಾಲ, ಮಧ್ಯಕಾಲ ಹಾಗೂ ಆಧುನಿಕ ಕಾಲ. ವಿಶ್ವದೊಂದಿಗೆ ಭೂಮಿಯು ಜನ್ಮ ತಾಳಿತು. ಎಷ್ಟೋ ವರ್ಷಗಳು ಉರುಳಿದವು. ಕೇವಲ ಭೂಮಿ ಭಯಂಕರವಾದ ಗಾಳಿ, ನೀರು, ಮಳೆ, ಬಿಸಿಲು ಇವುಗಳ ಪರಿಣಾಮದಿಂದ ನೀರಿನಲ್ಲಿ ಜೀವಸಂಕುಲ ಜನ್ಮೋದಯವಾದ ನಂತರ ಅನೇಕ ಹಣ್ಣು ಹಂಪಲುಗಳು ಕೊಡುವ ಗಿಡಗಳು ಬೆಳೆದು ನಿಂತವು. ಗಡ್ಡೆ, ಗೆಣಸು, ಗಿಡ, ಗಂಟಿ, ಗುಡ್ಡ, ತೆಗ್ಗು, ಹಳ್ಳ, ಕೊಳ್ಳ, ಕೇರಿ, ನದಿ, ಸಮುದ್ರ ಹಾಗೂ ದಟ್ಟವಾದ ಅರಣ್ಯ ಬೆಳೆಯಿತು. ಹೀಗೆ ಮಳೆ, ಚಳಿ, ಬಿಸಿಲುಗಳಿಂದ ಎಷ್ಟೋ ವರ್ಷಗಳು ಕಳೆದವು. ನಂತರ ನಿಸರ್ಗದಲ್ಲಿ ಎಲ್ಲ ತರಹದ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು ಹುಟ್ಟಿದವು. ಹೀಗೆ ಎಷ್ಟೋ ವರ್ಷಗಳು ಕಳೆದ ನಂತರ ಮಾನವನು ಹುಟ್ಟಿದ. ಅವನ ಆಕಾರ, ವಿಕಾರ, ಮೈತುಂಬ ಕೂದಲು ಹಾಗೂ ಮಹಾಶಕ್ತಿಶಾಲಿಯಾಗಿದ್ದ. ಮಾಂಸಾಹಾರಿಯೂ ಆಗಿದ್ದ. ಬೇಟೆಯಾಡುತ್ತಿದ್ದ. ಆಹಾರಕ್ಕೋಸ್ಕರ ಅರಣ್ಯದಲ್ಲಿ ತಿರುಗಾಡುತ್ತಿದ್ದ. ಹೀಗೆ ವರ್ಷಗಳು ಕಳೆದ ನಂತರ ಪ್ರಾಣಿಯ ರೂಪದಲ್ಲಿದ್ದ ಮಾನವನು ಕ್ರಮೇಣ ಪರಿವರ್ತನೆಯಾಗಿ ಆದಿಮಾನವನಾದ. ಈ ಆದಿಮಾನವರು ಗುಂಪು ಗುಂಪಾಗಿ ಇರುತ್ತಿದ್ದರು. ಶಕ್ತಿಶಾಲಿಯಾಗಿದ್ದರು. ಪ್ರಾಣಿಗಳನ್ನು ಬೇಟೆಯಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ಕಲ್ಲಿನ ಗುಹೆಗಳು ಅಥವಾ ಮರದ ಪೊಟರೆಗಳು ಅವರ ವಾಸಸ್ಥಾನಗಳಾಗಿದ್ದವು. ಆಹಾರಕ್ಕೋಸ್ಕರ ಅರಣ್ಯದಲ್ಲಿ ಅಲೆದಾಡುತ್ತಿದ್ದಾಗ ಗಿಡಗಳ ಸಪ್ಪಳ, ಆನೆಗಳ ಗೀಳುವಿಕೆ, ಹುಲಿ ಸಿಂಹಗಳ ಘರ್ಜನೆ, ಕೋಗಿಲೆ ಹಾಗೂ ನವಿಲಿನಂತಹ ಪಕ್ಷಿಗಳ ಧ್ವನಿ, ನಿಸರ್ಗದ ಸಹಜ ಪ್ರವೃತ್ತಿಯ ಚಮತ್ಕಾರಗಳು ಇವರಿಗೆ ವಿಚಿತ್ರ, ಆಶ್ಚರ್ಯ ಹಾಗೂ ಮಜಾ ಎನಿಸಿತು. ಹುಲಿಗಳನ್ನಾಗಲಿ, ಆನೆಗಳನ್ನಾಗಲಿ ಅಥವಾ ನವಿಲೆ ಆಗಲಿ ಇವುಗಳನ್ನು ನೋಡಿದಾಗ ಆದಿಮಾನವರು ತತ್ಕ್ಷಣ ಆ ಪ್ರಾಣಿಯ ಒದರುವ ಹಾಗೆಯೇ ತಮ್ಮ ಧ್ವನಿಯಿಂದ ಒದರುತ್ತಿದ್ದರು. ಅಲ್ಲದೆ ತಾವು ನೋಡಿದ ಪ್ರಾಣಿಗಳ ಹಾಗೂ ಧ್ವನಿಯನ್ನು ಪ್ರಾಣಿಗಳ ಹಾಗೆ ಧ್ವನಿಯನ್ನು ಅನುಕರಣೆ ಮಾಡಿ ಬೇರೆಯವರಿಗೆ ತಿಳಿಸುತ್ತಿದ್ದರು. ಕಾಡು ಪ್ರಾಣಿಗಳು, ಪಶು ಪಕ್ಷಿಗಳ ಹಾಗೆ ಮಧುರವಾಗಿ ಧ್ವನಿ ತೆಗೆಯುತ್ತಿದ್ದರು. ತಮ್ಮಲ್ಲಿರುವ ಆನಂದ, ಪ್ರೇಮ, ದುಃಖ, ವೀರಾವೇಶ ಹಾಗೂ ನೀರಡಿಕೆಯಾದರೆ, ನಿದ್ರೆ ಬಂದರೆ, ಹಸಿವಾದರೆ, ಕೋಪ ಬಂದರೆ ಈ ಎಲ್ಲ ಮನೋಭಾವನೆಗಳನ್ನು
ಬೇರೆ ಬೇರೆ ಸಂಜ್ಞೆಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದರು. ಪ್ರಾಣಿಗಳನ್ನು ಬೇಟೆಯಾಡಿದಾಗ ಅತಿ ಖುಷಿಯಿಂದ ತಮ್ಮ ಮನಬಂದಂತೆ ಕುಣಿತಿದ್ದರು. ಇವರಿಗೆ ಬಾಯಿ ಇತ್ತು, ಆದರೆ ಭಾಷೆ ಇರಲಿಲ್ಲ. ಕ್ರಮೇಣ ಕಾಲವು ಕಳೆದಂತೆ ಆದಿಮಾನವನಲ್ಲಿರುವ ಆಕಾರ ವಿಕಾರಗಳು ಬದಲಿಯಾಗುತ್ತಾ ಪರಿವರ್ತನೆಯಾದ. ಅದೇ ಪ್ರಕಾರ ಮಾನವ ಆಚಾರ ವಿಚಾರಗಳು, ಬುದ್ಧಿಮಟ್ಟ, ನಡೆ ನುಡಿ ಬದಲಾಗುತ್ತಾ ಬಂದವು. ನಿಸರ್ಗದ ಚಮತ್ಕಾರದಿಂದ ಭಾಷೆಯೂ ಹುಟ್ಟಿತು. ಮಾನವನು ಮಾತನಾಡಲು ಪ್ರಾರಂಭಿಸಿದ. ಮಾನವರು ನಿಸರ್ಗದಲ್ಲಿ ಹುಟ್ಟಿ, ನಿಸರ್ಗದಲ್ಲಿ ಬೆಳೆದು, ನಿಸರ್ಗದೊಂದಿಗೆ ಬಹಳ ಸಂಬಂಧವಿರುವುದರಿಂದ ಮಳೆ, ಗಾಳಿ, ನೀರಿನ ಹಾಗೂ ಪಶು ಪಕ್ಷಿ ಪ್ರಾಣಿಗಳ ಮಧುರ ಧ್ವನಿಯನ್ನು ಆಲಿಸಿ, ಲಕ್ಷ್ಯ ಕೊಟ್ಟು ಕೇಳಿ, ಎಷ್ಟೋ ವರ್ಷಗಳ ಕಠಿಣ ಶ್ರಮಪಟ್ಟು ನಿಸರ್ಗದ ಖಜಾನೆಯಿಂದ ನಿಗೂಢವಾಗಿ ಅಡಗಿದ್ದ ಸಂಗೀತ ಸ್ವರಗಳನ್ನು ಹುಡುಕಿ ತೆಗೆಯಲಾರಂಭಿಸಿದರು. ಸಂಗೀತವನ್ನು ನಿಸರ್ಗವೇ ನೀಡಿದೆ. ಅದೇ ಪ್ರಥಮ ಗುರು. ಇದು ವೇದಕಾಲಕ್ಕಿಂತಲೂ ಮೊದಲು ಇದ್ದ ಸ್ಥಿತಿ. ಬಂಧುಗಳೇ, ನಮಗೆ ಸಂಗೀತವು ಹೇಗೆ ಹುಟ್ಟಿತು ಎಂದು ತಿಳಿದುಕೊಳ್ಳಲು ಈ ಒಂದು ಸಣ್ಣ ವಿಡಿಯೋ ಸಾಕೆನಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಂಗೀತದ ಬೆಳವಣಿಗೆ ಹೇಗೆ ಆಯಿತು ಎಂಬುದರ ಒಂದು ವಿಡಿಯೋವನ್ನು ಮಾಡೋಣ, ನೀವೆಲ್ಲರೂ ನೋಡುವಂಥವರಾಗಿ ಅಂತ ಹೇಳುತ್ತಾ, ಒಟ್ಟಿನಲ್ಲಿ ಸಂಗೀತ ಹುಟ್ಟಿದ್ದು ಪ್ರಕೃತಿಯಿಂದ. ಪ್ರತಿಯೊಂದು ಪ್ರಕೃತಿಯಿಂದಲೇ ಪಡೆದುಕೊಂಡಿದ್ದೇವೆ. ಲಲಿತ ಕಲೆಗಳಲ್ಲಿ ಸಂಗೀತ ಕಲೆ ಅತಿ ಶ್ರೇಷ್ಠ ಕಲೆ. ಇದು ಕೂಡ ಪ್ರಕೃತಿಯ ಮಡಿಲಿನಿಂದ ನಮ್ಮ ಪೂರ್ವಜರು ಅತಿ ಸೂಕ್ಷ್ಮವಾಗಿ ಸಂಗೀತವನ್ನು ಪ್ರಕೃತಿಯ ಮಡಿಲಿನಿಂದ ಹೊರಗೆ ಗುರುತಿಸಿ ಅದರಿಂದ ಆನಂದ ಪಡುತ್ತಿದ್ದಾರೆ. ನಮಗೂ ಆನಂದವನ್ನು ನೀಡಿದ್ದಾರೆ. ಮುಂದೆ ನಾವು ಸಹ ಆನಂದವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಪೀಳಿಗೆಗೆ ಈ ಸಂಗೀತದ ಪಯಣವನ್ನು ಮುಂದುವರಿಸುತ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋ ತುಣುಕನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.